press the bell icon on the YouTube app and never miss another update. Hi, hello my dear students. Yes, in the previous session we discussed about birds' feathers. See, birds have feathers. See, birds normally all attracts to birds. Why? Because birds are very colorful and they have colorful feathers also. See, normally different birds have different feathers. See, birds' feathers are classified into three types: down feather, flight feather and tail feathers. See, down feathers are keep them warm and flight feathers are helps to fly and they are attached to their wings, and tail feathers are attached to the tail and it helps to change the direction. See, these are all about feathers. Yes, dear students, today we are going to discuss about birds' nesting habits. Yes, dear students, you have seen different types of nest in your surroundings. See, normally we can see nest in trees. Say on trees we can see nest, and some birds are built their nest on terrace and the windows, grills, and some birds are built their nest in a ventilators also. So birds are built their nest in different places. See, normally, do you know why birds build their nest? Why? Because, see, they build their nest to lay eggs and taking care of their babies. See, normally, human beings learned to build their nest by the birds. So, they inspired by the birds. See, normally, ಮನುಷ್ಯ ಮೊದಲೇ ಮನೆ ಕಟ್ತಾ ಇರಲಿಲ್ಲ. ಸೊ ಅವನು ಓಪನ್ ಗ್ರೌಂಡಲ್ಲೇ ಇರ್ತಾ ಇದ್ದ. ಸೊ ಅವ್ನು ಮನೆ ಕಟ್ಟಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ದ ಅಂದರೆ ನಾರ್ಮಲಿ ವೆದರಿಂಗ್ ಚೇಂಜ್ ಆಗ್ತಾ ಬಂತು. ಸೊ ಆ ವೆದರಿಗೆ ಅವನು ಹೊಂದ್ಕೊಳೋದಕ್ಕೆ ಆ್ಯಂಡ್ ಪ್ರೊಟೆಕ್ಟ್ ದಮ್ಸೆಲ್ಸ್ ದೇ ಸ್ಟಾರ್ಟೆಡ್ ಟು ದೇ ಲಿವ್ ಇನ್ ಟ್ರೀಸ್ ಹಾಲೋಸ್. ಸೊ ಏನಾಗುತ್ತೆ, ಮರದ ಪೊಟರೆಗಳಲ್ಲಿ ಮತ್ತು ಗುಹೆಗಳಲ್ಲಿ ವಾಸಿಸೋದಕ್ಕೆ ಸ್ಟಾರ್ಟ್ ಮಾಡ್ದ. ಆ್ಯಂಡ್ ಲೇಟರ್ ದೇ ಸ್ಟಾರ್ಟ್ ಟು ಬಿಲ್ಡ್ ದೇರ್ ನೆಸ್ಟ್ ಹೌಸಸ್. ಸಿ ಬರ್ಡ್, ಸೊ ಅದಕ್ಕಿಂತ ಮುಂಚೆನೇ ಬರ್ಡ್ಸ್ಗಳಿಗೆ ನೆಸ್ಟ್ ಮಾಡುವಂಥ ಹ್ಯಾಬಿಟ್ ಇತ್ತು. ಬರ್ಡ್ಸ್ ನೆಸ್ಟ್ ಅಂದರೆ ಸೊ ಅದರ ಗೂಡು, ಅದರ ಮನೆ ಅಂದರೆ ಬರ್ಡ್ಸ್ನ ಮನೆಗೆ ನಾವು ನೆಸ್ಟ್ ಅಂತ ಹೇಳಿ ಕರಿತೀವಿ, ಮೀನ್ಸ್ ಗೂಡು ಅಂತ ಹೇಳಿ ಕರಿತೀವಿ. ಸಿ ನಾರ್ಮಲಿ ಬರ್ಡ್ಸ್ ದೇ ಸ್ಟಾರ್ಟೆಡ್ ದೇರ್ ಬಿಲ್ಡ್ ನೆಸ್ಟ್ ಬಿಫೋರ್, ಅಂದರೆ ಮನುಷ್ಯ ಕಟ್ಟೋದಕ್ಕಿಂತ ಮುಂಚೆನೇ ಬರ್ಡ್ಸಿಗೆ ನೆಸ್ಟಿಂಗ್ ಹ್ಯಾಬಿಟ್ ಇತ್ತು. ಓಕೆ, ಸಿ ನಾರ್ಮಲಿ ಬರ್ಡ್ಸ್ ದೇ ಬಿಲ್ಡ್ ದೇರ್ ನೆಸ್ಟ್ ಟು ಲೇ ಎಗ್ಸ್, ತನ್ನ ಮೊಟ್ಟೆಗಳನ್ನು ಇಡಲಿಕ್ಕೆ ಹಾಗೂ ಇನ್ಕ್ಯುಬೇಷನ್ ಮಾಡಲಿಕ್ಕೆ. ದೆನ್ ಕೇರಿಂಗ್ ಆಫ್ ದೇರ್ ಬೇಬೀಸ್ ದೇ ಬಿಲ್ಡ್ ದೇರ್ ನೆಕ್ಸ್ಟ್. You know, so shelter is very important to living organisms to protect themselves because of weathering purpose and for protect themselves from animals. So they are going to build their ಶೆಲ್ಟರ್. ಸೊ ಶೆಲ್ಟರ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಹಾಗೆಯೇ ಬರ್ಡ್ಸು ಸಹಿತ ಅದರದ್ದೇ ಆದಂಥ ಶೆಲ್ಟರ್ನ ಬಿಲ್ಡ್ ಮಾಡುತ್ತೆ. ನಾರ್ಮಲಿ ಇನ್ ಅವರ್ ಸರೌಂಡಿಂಗ್ಸ್ ವಿ ಕ್ಯಾನ್ ಸಿ ಡಿಫ್ರೆಂಟ್ ಟೈಪ್ಸ್ ಆಫ್ ನೆಸ್ಟ್. ಸೊ ಒಂದು ಪಕ್ಷಿ ಒಂದೊಂದು ಥರದಲ್ಲಿ ನೆಸ್ಟ್ಗಳನ್ನು ಮಾಡುತ್ತೆ. ಎಸ್, ನಾರ್ಮಲಿ ಬರ್ಡ್ಸ್ ಆರ್ ಬಿಲ್ಡ್ ವೆರಿ ಬ್ಯೂಟಿಫುಲ್ ನೆಸ್ಟ್. ಬರ್ಡ್ಸ್ಗಳು ತುಂಬ ಸುಂದರವಾಗಿರುವಂತಹ ನೆಸ್ಟ್ಗಳನ್ನು ಬಿಲ್ಡ್ ಮಾಡುತ್ತೆ. ಸೊ ನಮ್ಮಲ್ಲಿರುವಂಥ ಯಾವುದೇ ಇಂಜಿನಿಯರಿಂಗು ಸಹಿತ ಅಷ್ಟು ಚಂದವಾಗಿರುವಂಥ ನೆಸ್ಟ್ಗಳನ್ನು ಮಾಡಲ್ಲ. ಅಷ್ಟು ಚಂದವಾಗಿರುವಂಥ ಸುಂದರವಾದಂತಹ ಗೂಡುಗಳನ್ನು ಪಕ್ಷಿಗಳು ಕಟ್ಕೊಳ್ಳುತ್ತೆ. ಓಕೆ, ಎಸ್, ಡಿಫ್ರೆಂಟ್ ಬರ್ಡ್ಸ್ ಹ್ಯಾವ್ ಡಿಫ್ರೆಂಟ್ ನೆಸ್ಟಿಂಗ್ ಹ್ಯಾಬಿಟ್ಸ್. ಎಸ್, ಫಸ್ಟ್ ಈಸ್ ಅಬೌಟ್ ಟೇಲರ್ ಬರ್ಡ್. See, normally this tailor bird, say this tailor ಅಂದರೆ ಬಟ್ಟೆ ಹೊಲಿಯೋನು. See, this tailor bird sew their nest. ಸೊ ಏನು ಮಾಡುತ್ತೆ, ಎರಡು ಎಲೆ, ಸೊ ಟ್ರೀಸ್ನ, ಸೊ ಎರಡು ಎಲೆನ ಏನು ಮಾಡುತ್ತೆ, ಟೈಲರ್ ಥರ ಸ್ಯೂ ಮಾಡುತ್ತೆ ವಿತ್ ದ ಹೆಲ್ಪ್ ಆಫ್ ದೇರ್ ಬೀಕ್. ಸೊ ಥ್ರೆಡ್, ಬೈ ಯೂಸಿಂಗ್ ಥ್ರೆಡ್ ಟೈಲರ್ ಬರ್ಡ್ ಸ್ಯೂ ದೇರ್ ನೆಸ್ಟ್. ಸೊ ಏನು ಮಾಡುತ್ತೆ, ತನ್ನ ಬೀಕಿಂದ ಏನು ಮಾಡುತ್ತೆ, ಸೊ ಇದು ಎಲೆ, ಓಕೆ, ಎರಡು ಎಲೆನ ಸೇರಿಸಿ ಏನು ಮಾಡುತ್ತೆ, ಹೊಲಿಯುತ್ತೆ. ಸೊ ಆ ಕಡೆ ಎಂಡು ಈ ಕಡೆ ಎಂಡು ಲೈಕ್ ದಿಸ್. ಸಿ, ಇದು ಎರಡು ಎಲೆ ಅಂದ್ಕೊಳ್ಳಿ. ಸೊ ಹೀಗಿತ್ತು ಅಂದರೆ ಸೊ ಈ ಥರ ಪೌಚ್ ಟೈಪ್ ಮಾಡುತ್ತೆ. ಇಟ್ಸ್
ಮೇಕ್ their nest like a pouch. ಸೊ ಪೌಚ್ ಟೈಪ್ ಮಾಡುತ್ತೆ. ಓಕೆ, ಸೊ ಎರಡೂ ಕಡೆಗೆ ಏನು ಮಾಡುತ್ತೆ, ಹೊಲಿಯುತ್ತೆ. ದಾರ ತಗೊಂಡು ಥ್ರೆಡ್ನ ಯೂಸ್ ಮಾಡಿ ಏನು ಮಾಡುತ್ತೆ, ಎರಡೂ ಸೈಡು ಸ್ಯೂ ಮಾಡುತ್ತೆ ಟೈಲರ್ ಬಡತನ ಬೀಕಿಂದ. ಆ್ಯಂಡ್ ದೇ ಕೀಪ್ ಸಮ್ ಸಾಫ್ಟ್ ಮೆಟೀರಿಯಲ್ ಇನ್ಸೈಡ್ ದಿಸ್ ಪೌಚ್. ಸೊ ಕೆಲವೊಂದು ಸಾಫ್ಟ್ ಮೆಟೀರಿಯಲ್ಸ್ ಲೈಕ್ ಅ ಕಾಟನ್, ಸೊ ಕಾಟನ್ ಆಗಲಿ ಅಥವಾ ಸಮ್ ಸಾಫ್ಟ್ ಲೀವ್ಸ್ ಥ್ರೆಡ್ಸ್ಗಳನ್ನು ಏನು ಮಾಡುತ್ತೆ, ಈ ಪೌಚ್ನ ಒಳಗಡೆ ಇಡುತ್ತೆ. ವೈ? ಬಿಕಾಸ್ ಫಾರ್ birds. See, normally birds ಬೇಬೀಸ್ ಆರ್ ವೆರಿ ಸೆನ್ಸಿಟಿವ್. ಸೊ ಈಗ ಸಣ್ಣ ಪಾಪುಗಳು ಎಷ್ಟು ಸೆನ್ಸಿಟಿವ್ ಅಲ್ವ. ಸೊ ನಾವು ಆ ಮಕ್ಕಳನ್ನ ಏನು ಮಾಡ್ತೀವಿ, ನೆಲದ ಮೇಲೆ ಹಾಕೋದಿಲ್ಲ, ಮೆತ್ತಗಿರೋ ಹಾಸಿಗೆಯಲ್ಲಿ ಹಾಕ್ತೀವಲ್ಲ, ಹಾಗೆಯೇ. ಸೊ ಬರ್ಡ್ಸ್ ಆರ್ ವೆರಿ ಸ್ಮಾಲ್ ಬರ್ಡ್ಸ್ ಆರ್ ಬೇಬೀಸ್ ಆರ್ ವೆರಿ ಸೆನ್ಸಿಟಿವ್. ಸೊ ದ್ಯಾಟ್ಸ್ ವೈ ದೇ ಕೀಪ್ ಸಮ್ ಸಾಫ್ಟ್ ಮೆಟೀರಿಯಲ್ ಇನ್ಸೈಡ್ ದಿಸ್ ಲೀವ್ಸ್, ಮೀನ್ಸ್ ಇನ್ಸೈಡ್ ದಿಸ್ pouch. Okay, yes, right. See, this is about tailor bird. See, normally tailor bird use their beak to sew leaves and they build the pouch like nest by using leaves. Okay, see, this is about tailor bird. Next one bird is weaver bird. See, normally weaver bird build their nest. It's really very beautiful creature. ಸೊ ಎಷ್ಟು ಚಂದವಾಗಿರುವಂತಹ ಬರ್ಡ್ನ ಮಾಡುತ್ತೆ ಅಂದರೆ ವೀವರ್ ಬರ್ಡು. ಸಿ ದಿಸ್ ಒನ್ ಇಸ್ ವೀವರ್ ಬರ್ಡ್ ನೆಸ್ಟ್. ಸೊ ಇದು ವೀವರ್ ಬರ್ಡ್ನ ನೆಸ್ಟ್. ದೇ ಯೂಸ್ ಡ್ರೈ ಟ್ವಿಗ್ಸ್, ಸೊ ನಾರುಗಳನ್ನು ಯೂಸ್ ಮಾಡಿ ಬಿಲ್ಡ್ ಮಾಡುತ್ತೆ. ಓಕೆ, ಸಿ ನಾರ್ಮಲಿ ದೇ ಮೇಕ್ ದೇರ್ ಡೋರ್ ಹಿಯರ್ ಆ್ಯಂಡ್ ಆಲ್ಸೋ ಸಮ್ ವೀವರ್ ಬರ್ಡ್ ಬಿಲ್ಡ್ ಮೇಕ್ ದೇರ್ ಡೋರ್ ಡೌನ್. ಸೊ ಕೆಳಗಡೆನೂ ಡೋರ್ ಮಾಡುತ್ತೆ, ಇಲ್ಲೂ ಡೋರ್ ಮಾಡುತ್ತೆ ಟು ಎಂಟರ್. ಆ್ಯಂಡ್ ದೇ ಮೇಕ್ ಚೇಂಬರ್. ಸೊ ಒಳಗಡೆಗೆ ರೂಮ್ ಟೈಪಲ್ಲೂ ಮಾಡುತ್ತೆ. ಸೊ ಇದ್ರ ಒಳಗಡೆಗೆ ರೂಮ್ ಟೈಪ್ ಚೇಂಬರ್ಗಳನ್ನು ಮಾಡುತ್ತೆ. ಯಾವುದು? ವೀವರ್ ಬರ್ಡ್ ಟು ಲೇ ಎಗ್ಸ್. ದೇ ಮೇಕ್ ಲೇ ಎಗ್ಸ್ ಇನ್ ಸೇಫೆಸ್ಟ್ ಸೈಡ್. ಸೊ ಗೂಡೊಳಗೂ ಚೇಂಬರ್ ಮಾಡಿ ಅಲ್ಲಿ ವೀವರ್ ಬರ್ಡ್ ಏನು ಮಾಡುತ್ತೆ, ಮೊಟ್ಟೆಗಳನ್ನು ಇಡುತ್ತೆ. ಓಕೆ, ಸೊ ಇದನ್ನು ನಾವು ಕನ್ನಡದಲ್ಲಿ ಗೀಜಗನ ಗೂಡು ಅಂತ ಹೇಳಿ ಕರಿತೀವಿ. ಓಕೆ, ಸೊ ರಿಯಲಿ ಇಟ್ಸ್ ವೆರಿ ವಂಡರ್. ಸೊ ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲಿ ನಾವು ಈ ಥರದ್ದು ಗೂಡುಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿರುವಂತಹ ಗೂಡನ್ನು ವೀವರ್ ಬರ್ಡು ಬಿಲ್ಡ್ ಮಾಡುತ್ತೆ. ಓಕೆ, ಸಿ ದೇ ಯೂಸ್ ಟ್ವಿಗ್ಸ್. ಸೊ ನಾರುಗಳನ್ನು ಯೂಸ್ ಮಾಡಿ ಏನು ಮಾಡುತ್ತೆ, ವೀವರ್ ಬರ್ಡು ಗೂಡುಗಳನ್ನು ಕಟ್ಟುತ್ತೆ. ಓಕೆ, ಎಸ್. ನೆಕ್ಸ್ಟ್ ಸಿ ದೇ ಬಿಲ್ಡ್ ದೇರ್ ನೆಸ್ಟ್. ಸೊ ಫನ್ನಲ್ ಲೈಕ್, ಸೊ ಒಂಥರ ಫನ್ನಲ್. ಸೊ ಇನ್ನೂ ಕೆಲವೊಂದು ಗೂಡುಗಳಿರುತ್ತೆ. ಹೇಗಿರುತ್ತೆ ವೀವರ್ ಬರ್ಡಿಂದು ಅಂದರೆ, ದೇರ್ ಈಸ್ ಅ ಫನ್ನಲ್. ಸೊ ಇಲ್ಲಿ ಎಂಟ್ರೆನ್ಸ್ ಇರುತ್ತೆ. ಸೊ ಇದನ್ನು ಫನ್ನಲ್ ಲೈಕ್ ಸ್ಟ್ರಕ್ಚರ್ ಮಾಡಿ ಇಲ್ಲಿ ಚೇಂಬರ್ಗಳನ್ನು ಮಾಡಿ ಇಲ್ಲಿ ಏನು ಮಾಡುತ್ತೆ, ಅದು ಗೂಡನ್ನು ಕಡುತ್ತೆ. ಇನ್ ದಿಸ್ ಚೇಂಬರ್ ದೇ ಕೆಪ್ಟ್ ಸಮ್ ಕಾಟನ್ ವೂಲ್ಸ್ ಸಾಫ್ಟ್ ಥಿಂಗ್ಸ್. ವೈ? ಬಿಕಾಸ್ ಟು ಲೇ ಎಗ್ಸ್, ಟು ಕೇರಿಂಗ್ ಆಫ್ ದೇರ್ ಬೇಬೀಸ್ ದೇ ಬಿಲ್ಡ್ ದಿಸ್ ಟೈಪ್ ಆಫ್ ನೆಸ್ಟ್. ಓಕೆ, ಎಸ್. ನೆಕ್ಸ್ಟ್ is vulture. See, next one bird is vulture. See, this vulture also build their own nest. See, normally this vulture build their nest in long big trees. So big trees, ಎತ್ತರವಾಗಿರೋ ಮರದಲ್ಲಿ ಏನು ಮಾಡುತ್ತೆ, vulture bird ನೆಸ್ಟನ್ನು ಬಿಲ್ಡ್ ಮಾಡುತ್ತೆ. ಓಕೆ, see, this normally this vulture bird use big sticks and small straws to build their nest. So ಈ vulture bird ಯಾವ ಥರ ನೆಸ್ಟ್ನ ಮಾಡುತ್ತೆ ಅಂದರೆ ಕಪ್ ಶೇಪ್ಡ್ ಇರುತ್ತೆ. ಸೊ ಇಟ್ಸ್ ಲೈಕ್ ದಿಸ್. They use the small sticks and straws to build their nest. ಸೊ ಇದೇನು ಮಾಡುತ್ತೆ ವಲ್ಚರ್ ಬರ್ಡ್ ಅಂದರೆ, ದೊಡ್ಡ ದೊಡ್ಡ ಟ್ರೀಸ್ಗಳ ಮೇಲೆ ಶಾಲೋ ಕಪ್. ಸೊ ಕಪ್ ಇರುತ್ತಲ್ಲ, ನಾವು ಸೂಪ್ಗಳೆಲ್ಲ ಕುಡಿತೀವಲ್ಲ, ಆ ಥರ ಕಪ್ ಶೇಪಲ್ಲಿ ಏನು ಮಾಡುತ್ತೆ, ಸೊ ವಲ್ಚರ್ ಬರ್ಡು ನೆಸ್ಟನ್ನು ಬಿಲ್ಡ್ ಮಾಡುತ್ತೆ. ಓಕೆ, ಎಸ್, ರೈಟ್. ಸಿ ನೆಕ್ಸ್ಟ್ ಒನ್ ಈಸ್ ವುಡ್ ಪೆಕ್ಕರ್. ಸಿ ನೆಕ್ಸ್ಟ್ ಒನ್ ಈಸ್ ವುಡ್ woodpecker.
bird. See, normally almost birds some things to build their nest. See, ನಾರ್ಮಲ್ ಆಗಿ ಬರ್ಡ್ಸ್ಗಳು ನೆಸ್ಟ್ನ ಬಿಲ್ಡ್ ಮಾಡಬೇಕಂದ್ರೆ ದೇ ಯೂಸ್ ಸ್ಟ್ರಾಸ್ ಆ್ಯಂಡ್ ಪಾಮ್ ಲೀವ್ಸ್, ಥ್ರೆಡ್ಸ್, ಡ್ರೈ ಗ್ರಾಸ್, ಸ್ಮಾಲ್ ಸ್ಟಿಕ್ಸ್ to build their nest. But woodpecker, they doesn't use any these type of things. Why? Because they build their nest in sea barks. See tree na log or trunk nalle ಏನು ಮಾಡುತ್ತೆ, ಹೋಲ್ ಮಾಡಿ ಅಲ್ಲಿ ಏನು ಮಾಡುತ್ತೆ, ಬರ್ಡ್ಸ್ ನೆಸ್ಟ್ನ ಮಾಡುತ್ತೆ. ಸಿ ಲೈಕ್ ದಿಸ್, ದೇ ಮೇಕ್ ಡೀಪ್ ಹೋಲ್ ಇನ್ಸೈಡ್. ಸೊ ಏನು ಮಾಡುತ್ತೆ, ಡೀಪ್ ಹೋಲ್ ಮಾಡುತ್ತೆ. ಸೊ ಟ್ರೀನ trunk. So ಇದು tree ಅನ್ಕೊಳ್ಳಿ. ಓಕೆ, ಸಿ ದಿಸ್ ಒನ್ ಇಸ್ ಟ್ರೀ. ಸೊ ದೇ ಮೇಕ್ ಹೋಲ್ ದಿಸ್ ಟ್ರೀ. ಸೊ ಟ್ರೀನ ಕಾಣ್ದಲ್ಲ ಅಂದರೆ ಟ್ರಂಕ್ನಲ್ಲಿ ಏನು ಮಾಡುತ್ತೆ, ಡೀಪ್ ಹೋಲ್ ಮಾಡುತ್ತೆ. ಸೊ ದಟ್ಸ್ ವೈ ದೇ ಡೋಂಟ್ ನೀಡ್ ಎನಿ ದಿಸ್ ಟೈಪ್ ಆಫ್ ಟ್ರೀ ಸ್ಟ್ರಾಸ್, ಸಮ್ ಲೀವ್ಸ್, ಗ್ರಾಸ್ ಏನೂ ಯೂಸ್ ಮಾಡೋದಿಲ್ಲ. ದೇ ಜಸ್ಟ್ ಮೇಕ್ ಹೋಲ್ ವಿತ್ ದ ಹೆಲ್ಪ್ ಆಫ್ ದ strong chisel beak. You know, so woodpecker have chisel beak. See, by using this chisel beak, they make hole in the tree logs or a tree trunk. Okay, yes. See, inside this hole there is a many chambers are there, and they keep some soft material to caring of their babies. So ಕೆಲವೊಂದು ಸಾಫ್ಟ್ ಮೆಟೀರಿಯಲ್ನ ಈ ಡೀಪ್ ಹೋಲಲ್ಲಿ ಸೆಟಲ್ ಮಾಡುತ್ತೆ. ಯಾಕಂದರೆ ತನ್ನ ಮರಿಗಳು ಕೂಲಾಗಿ ಅಂದರೆ ವಾರ್ಮ್ ಆಗಿರಲಿ ಅಂತ ಹೇಳಿ, ಓಕೆ, ಮೆತ್ತಗಿರಲಿ ಅಂತ ಹೇಳಿ. ಓಕೆ, ಎಸ್, ರೈಟ್. ನೆಕ್ಸ್ಟ್ ಒನ್ ಬರ್ಡ್ ಈಸ್ ಅ penguin. See, normally penguin bird, you have seen penguin? No, so we just see penguin in videos, TV, and then in books, papers. ಅದರ ಫೋಟೋ ಅಷ್ಟೇ ನೋಡಿದ್ವಿ. ವಿ ಕ್ಯಾನ್ ನಾಟ್, ನಾವು ಸಾಮಾನ್ಯವಾಗಿ ಡೈರೆಕ್ಟಾಗಿ ನೋಡಿಲ್ಲ. ಯಾಕೆಂದರೆ ವೈ? ಬಿಕಾಸ್ ನಾರ್ಮಲಿ ಪೆಂಗ್ವಿನ್ಸ್ ಆರ್ ಲಿವ್ಸ್ ಇನ್ ವೆರಿ ಕೋಲ್ಡ್ ರೀಜನ್ಸ್, ಪೋಲಾರ್ ರೀಜನ್ಸ್. ಸೊ ದ್ಯಾಟ್ಸ್ ವೈ. ಓಕೆ, penguin bird. See, normally this penguin bird use pebbles and stones. They use what? Pebbles and stones to build their nest. ಸೊ ನಾರ್ಮಲ್ ಆಗಿ ಪೆಂಗ್ವಿನ್ ಪೆಬ್ಬಲ್ಸ್ ಸ್ಟೋನ್ಸ್ನ ಯೂಸ್ ಮಾಡುತ್ತೆ. ವೈ? ಬಿಕಾಸ್ ನಾರ್ಮಲಿ ಇನ್ ಪೋಲಾರ್ ರೀಜನ್ಸ್ ದೇರ್ ಇಸ್ ಅ ನೋ leaves, there is no twigs and sticks. So that's why they use small pebbles and stones. So pebble ಅಂದರೆ ಈ ಥರ ರೌಂಡ್ ಕಲ್ಲುಗಳಿರುತ್ತಲ್ವ. ಸೊ ಯು ಹ್ಯಾವ್ ಸೀನ್ ದೀಸ್ ಟೈಪ್ ಸ್ಟೋನ್ಸ್ ಇನ್ ಅಕ್ವೇರಿಯಂ. ಸೊ ಅಕ್ವೇರಿಯಂಗಳಲ್ಲಿ ನಾವು ಹಾಕ್ತೀವಲ್ವ ಕಲ್ಲುಗಳು, ಆ ಥರದ ಪೆಬ್ಬಲ್ಸ್ನ ಯೂಸ್ ಮಾಡಿ ಗ್ರೌಂಡ್ನಲ್ಲೇ ಕಟ್ಟುತ್ತೆ. ದೀಸ್ ಪೆಂಗ್ವಿನ್ಸ್ ಆರ್ ನಾಟ್ ಬಿಲ್ಡ್ ದೇರ್ ನೆಸ್ಟ್ ಆನ್ ಟ್ರೀಸ್ or on building terrace. They build their nest on the ground. Why? Yes, why? Because you know penguins cannot fly, so that's why they build their nest on the ground by using pebbles and stones. Okay, yes. Next one is a partridges. See, normally these partridges birds are build their nest on grass between. ಸೊ ದೊಡ್ಡ ಗ್ರಾಸ್ಗಳಿರುತ್ತಲ್ಲ, ಆ ಗ್ರಾಸ್ಗಳನ್ನ ಏನು ಮಾಡುತ್ತೆ, ರೌಂಡ್ ಎಣದ್ಬಿಟ್ಟು ಏನು ಮಾಡುತ್ತೆ, ಗ್ರೌಂಡ್ನ ಮೇಲೇ ಹೋಲ್ ಮಾಡಿಬಿಟ್ಟು ಅದರೊಳಗಡೆ ಏನು ಲೆಗ್ಸ್ನ ಲೇ ಮಾಡುತ್ತೆ. ವಿಚ್ ಒನ್? partridge birds. So this one. See, these are all about nesting habits in birds. See, some birds like a cuckoo. See, this one bird is cannot build a nest. See, but this one cuckoo bird lay eggs in others birds nest. So ನೋಡಿ ಎಷ್ಟು ಇಂಟೆಲಿಜೆಂಟ್ ಇದೆ ಅಲ್ವಾ cuckoo bird. See, this one cuckoo bird, they do not build nest. ಸೊ ಈ ಬರ್ಡು ಬಿಲ್ಡ್ ಮಾಡಲ್ಲ ನೆಸ್ಟ್. ಏನು ಮಾಡುತ್ತೆ, ಬೇರೆ ಬರ್ಡ್ ಮಾಡಿರುವಂಥ ನೆಸ್ಟ್ನ ಒಳಗಡೆ ಹೋಗಿ ಮೊಟ್ಟೆ ಇಟ್ಟು ಬರುತ್ತೆ. ಓಕೆ, ಎಸ್. See, these are all about birds nesting habits. Yes, next topic is caring for
young ones. See, normally birds are caring of their babies careful. See how? See, normally birds are reproduced through laying eggs. See, birds are reproduced through laying eggs. See, reproduction is very important to birds. If they not go under the process of reproduction, that species, see, that bird species will be extinct. So that's why birds are goes to process of undergo the process of reproduction. Okay, see, birds are caring of their babies lot. See how? See, normally birds are lay eggs. See, birds ಏನು ಮಾಡುತ್ತೆ, lay eggs for their reproduction. Yes. So birds lays ಮಾಡುತ್ತೆ, they lay eggs for their reproduction. Okay, see, normally they lay eggs in the nest. So birds are lays inside. ಸೊ ಅದು ಎಗ್ನ ಲೇ ಮಾಡಬೇಕು ಅಂತಲೇ, ಸೊ ಮೊಟ್ಟೆ ಇಡಬೇಕು, ಮರಿ ಮಾಡಬೇಕು ಅಂದರೆ ಫಸ್ಟ್ ದೇ ಬಿಲ್ಡ್ ನೆಸ್ಟ್. ಸೊ ನಾರ್ಮಲಾಗಿ ಅದು ನಾನು ಮೊಟ್ಟೆ ಇಡಬೇಕು ಅಂತ ಡಿಸೈಡ್ ಮಾಡ್ಕೋತು ಅಂದರೆ, ಸೊ ಫಸ್ಟ್ ಏನು ಮಾಡುತ್ತೆ, ನೆಸ್ಟನ್ನು ಬಿಲ್ಡ್ ಮಾಡುತ್ತೆ, ಅದರೊಳಗಡೆ ಮೊಟ್ಟೆಯನ್ನು ಇಟ್ಟು ಮರಿನ ಕೇರ್ ಮಾಡಿ ಆಮೇಲೆ ಮತ್ತೆ ಹಾರು ಹೋಗಿ ಮತ್ತೆ ಮೊಟ್ಟೆ ಇಡಬೇಕು ಅಂದರೆ ಮತ್ತೆ ಹೊಸ ನೆಸ್ಟನ್ನು ಬಿಲ್ಡ್ ಮಾಡುತ್ತೆ ಹೊರತು ಹಳೆ ನೆಸ್ಟಲ್ಲೇ ಅದು ಎಗ್ಗನ್ನು ಇಡೋದಿಲ್ಲ. Okay, so this is a special feature in these birds. Okay, see, birds are build their nest before laying eggs. See, after laying eggs, mother and father birds are sit on the eggs for incubation. See, this one is incubation means, see, this is the habit of birds. They keep the eggs warm. So incubation andre they keep, see, this is the habit of some birds sit on eggs and keep them warm. ಸಿ ನಾರ್ಮಲಾಗಿ ಏನು ಮಾಡುತ್ತೆ ಇನ್ಕ್ಯುಬೇಷನಲ್ಲಿ, ಸೊ ಇಟ್ಸ್ ಅ ಹ್ಯಾಬಿಟ್ ಆಫ್ ಬರ್ಡ್ಸ್, ದೇ ಸಿಟ್ ಆನ್ ಎಗ್ಸ್. ಸೊ ಏನು ಮಾಡುತ್ತೆ, ಮದರ್ ಬರ್ಡ್ ಆಗಲಿ ಅಥವಾ ಫಾದರ್ ಬರ್ಡ್ ಮೀನ್ಸ್ ಪೇರೆಂಟ್ ಬರ್ಡ್ ಏನು ಮಾಡುತ್ತೆ, ಆ ಮೊಟ್ಟೆ ಮೇಲೆ ಕೂತು ಕಾವನ್ನ ಕೊಡುತ್ತೆ. ಕಾವು ಕೊಡೋದು ಅಂತ ಕೇಳಿದಿರಲ್ಲ, ಸೊ ಏನು ಮಾಡುತ್ತೆ, ಹುಷಾರಾಗಿ ಹಾಗಾದರೆ ಮೊಟ್ಟೆ ಒಡೆದೋಗಲ್ವಾ. ಸೊ ಬರ್ಡ್ಸ್ ಹ್ಯಾವ್ ಲೈಟ್ ವೈಟ್ ಬಾಡಿ ಆ್ಯಂಡ್ ದೇ ನೋ ಹೌ ಟು ಸ್ಯಾಟ್ ಆನ್ ಎಗ್ಸ್. ಸೊ ಅದಕ್ಕೆ ಗೊತ್ತಿರುತ್ತೆ ಹೇಗೆ ಕೂತು ನಾನು ಆ ಮೊಟ್ಟೆಗೆ ಕಾವು ಕೊಡಬೇಕು ಅಂತೇಳಿ. ಕಾವು ಕೊಟ್ಟಾದಮೇಲೆ ಏನಾಗುತ್ತೆ, ದ್ಯಾಟ್ ಎಗ್ ಶೆಲ್ ಬ್ರೇಕ್ಸ್ ಮೀನ್ಸ್ ಹ್ಯಾಚ್ ಆ್ಯಂಡ್ ನ್ಯೂ ಸ್ಮಾಲ್ ಬೇಬಿ ಬರ್ಡ್ ಕಮ್ಸ್ ಔಟ್ ಫ್ರಮ್ ದಿಸ್ ಎಗ್. ಸೊ ಏನಾಗುತ್ತೆ, ಆ ಎಗ್ ಇದೆಯಲ್ಲ, ಸೊ ಆ ಎಗ್ಗಿಗೆ ಕಾವು ಕೊಟ್ಟ ಮೇಲೆ ಏನಾಗುತ್ತೆ, ಸಿ ದ್ಯಾಟ್ ಎಗ್ ವಿಲ್ ಬಿ ಬ್ರೇಕ್ಸ್ ಔಟ್ ಆ್ಯಂಡ್ ಮೀನ್ಸ್ ಹ್ಯಾಚ್. ಸಿ ಸ್ಮಾಲ್ ಬೇಬಿ ಬರ್ಡ್ ಆರ್ ಕಮ್ಸ್ ಔಟ್ ಫ್ರಮ್ ದ egg. Okay, see, this is the life cycle of a bird. Okay, see, after laying eggs, so ಮರಿ ಹೊರಗೆ ಬಂದಮೇಲೆ ಹಾಗೆ ಬಿಟ್ಬಿಡಲ್ಲ. ಸಿ ಹೇಗೆ ಮನುಷ್ಯ ಮಗುನ ಕೇರ್ ಮಾಡುತ್ತೆ. ಸೊ ಈಗ ಸಣ್ಣ ಮಗು ಇತ್ತು ಅಂದರೆ ಏನು ಮಾಡ್ತೀವಿ, ಹಾಲು ಉಣಿಸ್ತದೆ ಅಲ್ವಾ. ಅಮ್ಮ ಏನು ಮಾಡುತ್ತೆ, ಹಾಲು ಕುಡಿಸುತ್ತೆ ಮಗುಗೆ. ಸ್ವಲ್ಪ ದೊಡ್ಡದಾದ್ಮೇಲೆ ಏನು ಮಾಡುತ್ತೆ, ಊಟ ಕೊಟ್ಬಿಡ್ತಾರ, ಇಲ್ಲ ಏನು ಮಾಡ್ತಾರೆ, ಬಿಸಿ ಅನ್ನನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದಕ್ಕೆ ಹಾಲು ಹಾಕಿ ಮತ್ತು ಸ್ವಲ್ಪ ತರಕಾರಿಗಳನ್ನು ಹಾಕಿ ಸ್ವಲ್ಪನೇ ತಿನ್ನಿಸ್ತಾರೆ. ಹಾಗೆ ನಡೆಯೋದನ್ನು ಕಲಿಸ್ತಾರೆ, ಓಡೋದನ್ನು ಕಲಿಸ್ತಾರೆ, ಬರೆಯೋದು, ಓದೋದು, ಆಟ ಆಡೋದು, ಇಷ್ಟೊಂದು ವಿಷಯಗಳನ್ನು ತಂದೆ ತಾಯಿ ಮಕ್ಕಳಿಗೆ ಹೇಳ್ಕೊಡ್ತಾರಲ್ವ. ಹಾಗೆಯೇ ಬರ್ಡ್ಸಲ್ಲೂ ಅಷ್ಟೇ. ಸೊ ಬರ್ಡ್ಸ್ ಮಗು ಹೊರಗಡೆ ಬಂತು, ಬೇಬಿ ಬರ್ಡ್ ಹೊರಗೆ ಬಂತು ಅಂದರೆ ದೇ ಕೆನ್ ನಾಟ್ ಸಿ ಆ್ಯಂಡ್ ದೇ ಕೆನ್ ನಾಟ್ ಫ್ಲೈ ಆಲ್ಸೋ. ಆ ಸ್ಮಾಲ್ ಬರ್ಡ್ಗೆ ಹಾರಲಿಕ್ಕೂ ಬರೋಲ್ಲ, ನೋಡೋದಕ್ಕೂ ಬರೋದಿಲ್ಲ. ಸೊ ದ್ಯಾಟ್ಸ್ ವೇ ಸಿ ವಾಟ್ ಹ್ಯಾಪನ್. ಸೊ ಏನು ಮಾಡುತ್ತೆ ಅಂದರೆ ಪೇರೆಂಟ್ ಬರ್ಡ್, ಸೊ ಯಾವುದಾದ್ರೂ ಒಂದು ಪೇರೆಂಟ್ ಬರ್ಡ್ ಏನು ಮಾಡುತ್ತೆ, ಹೋಗಿ ಫುಡ್ಡನ್ನ ತೊಗೊಂಡು ಬರುತ್ತೆ. ಫುಡ್ ತೊಗೊಂಡು ಬಂದ ತಕ್ಷಣ ತಿನ್ನು ಅಂತ ಕೊಡೋದಿಲ್ಲ. ಏನು ಮಾಡುತ್ತೆ, ದೇ ಆರ್ ಗೋಯಿಂಗ್ ಟು ಕ್ರ್ಯಾಶ್ ದಟ್ ಫುಡ್. ಸೊ ಆ ಫುಡ್ಡನ್ನ ಚೆನ್ನಾಗಿ ತನ್ನ ಬೀಕಲ್ಲಿ ಏನು ಮಾಡುತ್ತೆ, ಜಗಿಯುತ್ತೆ. ಸೊ ಜಗಿದ್ಬಿಟ್ಟು ಏನು ಮಾಡುತ್ತೆ, ಆ ಸ್ಮಾಲ್ ಬರ್ಡ್ನ ಬೇಬಿಯ ಮೌತಲ್ಲೇ ಹಾಕುತ್ತೆ.
ಏನು ಸೊ ಏನು ಮಾಡುತ್ತೆ ಸೊ ಹೋಗಿ ಫುಡ್ ತಂದಮೇಲೆ ಅದನ್ನು ಕ್ರ್ಯಾಶ್ ಮಾಡಿ ಆ ಬೀಕೆ ತನ್ನ ಬೀಕಿಂದ ಆ ಸ್ಮಾಲ್ ಬೇಬಿ ಬೀಕ್ ಒಳಗಡೆಗೆ ಏನು ಮಾಡುತ್ತೆ ಫುಡ್ಡನ್ನು ಇನ್ಸರ್ಟ್ ಮಾಡುತ್ತೆ ತಿನ್ನಿಸುತ್ತೆ ಓಕೆ ಆ್ಯಂಡ್ ದ ಪೇರೆಂಟ್ ಬರ್ಡ್ ಆರ್ ಕೇರಿಂಗ್ ಆಫ್ ದೇರ್ ಬೇಬೀಸ್ ಫ್ರಮ್ ಎನಿಮೀಸ್ ಆಲ್ಸೋ ಸೊ ಎನಿಮಿಗಳೂ ಅಟ್ಯಾಕ್ ಮಾಡುತ್ತೆ ಸ್ಮಾಲ್ ಬೇಬಿನ ತಿನ್ನಲಿಕ್ಕೆ ಸೊ ಆ ಎನಿಮೀಸ್ಗಳಿಂದನೂ ಸಹಿತ ಏನು ಮಾಡುತ್ತೆ ಪೇರೆಂಟ್ ಬರ್ಡು ತನ್ನ ಮರಿಗಳನ್ನು ಸೇಫಾಗಿ ನೋಡ್ಕೊಳ್ಳುತ್ತೆ ಸೊ ಎರಡೂ ಬರ್ಡು ಹೋಗೋದಿಲ್ಲ ಒಂದು ಮದರ್ ಬರ್ಡ್ ಎಲ್ಲಿತ್ತಂದರೆ ಫಾದರ್ ಬರ್ಡು ಏನು ಮಾಡುತ್ತೆ ಫುಡ್ಡನ್ನ ಸರ್ಚ್ ಮಾಡ್ಲಿಕ್ಕೆ ಹೋಗುತ್ತೆ ಇಲ್ಲ ಫಾದರ್ ಬರ್ಡ್ನ ಬಿಟ್ಬಿಟ್ಟು ಮದರ್ ಬರ್ಡ್ ಏನು ಮಾಡುತ್ತೆ ಫುಡ್ಡನ್ನ ಸರ್ಚ್ ಮಾಡಿ ತನ್ನ ಮಗುಗೆ ಫೀಡ್ ಮಾಡಿಸುತ್ತೆ ಓಕೆ ಅಂದರೆ ಊಟನ ಕ್ರ್ಯಾಶ್ ಮಾಡಿ ತನ್ನ ಕೊಕ್ಕಿಂದ ಇನ್ನೊಂದು ಮಗು ಕೊಕ್ಕಿಗೆ ಹಾಕುತ್ತೆ ಓಕೆ ಸೊ ಆ್ಯಂಡ್ ದೇ ಕೀಪ್ ದೆಮ್ ವಾರ್ಮ್ ಆಲ್ಸೋ ಸೊ ಆ ಮಗುನ ಏನು ಮಾಡುತ್ತೆ ಬೆಚ್ಚಗಿಡುತ್ತೆ ಸೊ ಹೇಗೆ ತಾಯಿ ಬರ್ಡ್ ಹೇಗೆ ಬೆಚ್ಚಗಿಡುತ್ತಲ್ಲ ಮಗುನ ಹಾಗೆ ಆ್ಯಂಡ್ ನೆಕ್ಸ್ಟ್ then they teach them to how to fly, how to catch ಫುಡ್ ಸೊ ಅದಕ್ಕೆ ಅಷ್ಟೇ ಅಲ್ಲದೆ ಅದು ಹೇಳ್ಕೊಡುತ್ತೆ ಹೇಗೆ ಹಾರಬೇಕು ಅನ್ನೋದನ್ನು ಹೇಳ್ಕೊಡುತ್ತೆ ಆ್ಯಂಡ್ ಪೇರೆಂಟ್ ಬರ್ಡ್ ಟೀಚ್ ದೆಮ್ ಟು ಹೌ ಟು ಕ್ಯಾಚ್ ಫುಡ್ ಸೊ ಫುಡ್ಡನ್ನ ಹೇಗೆ ಸರ್ಚ್ ಮಾಡಬೇಕು ಹೇಗೆ ಫಿಶ್ನ ಕ್ಯಾಚ್ ಮಾಡಬೇಕು ಇದನ್ನೆಲ್ಲ ಟೀಚ್ ಮಾಡೋದು ಯಾರು ಪೇರೆಂಟ್ ಬರ್ಡ್ ಪೇರೆಂಟ್ ಬರ್ಡ್ ಟೀಚ್ ದೆಮ್ ಟು ಹೌ ಟು ಕ್ಯಾಚ್ food and how to catch fish about all this and they teach them to how to fly also. See, these are about caring of their babies. See, there are many facts about birds. Okay, so birds na ಬಗ್ಗೆ ಕೆಲವೊಂದು facts na ಹೇಳ್ತೇನೆ. See, listen that Dr. Salim Ali. See, Dr. Salim Ali is one of the greatest ornithologists. See, ornithologist means who study about birds. They are called ornithologists. A person who study about birds, they are called what? Ornithologists. See, Dr. Salim Ali. Dr. Salim Ali. See, he is a famous Indian ornithologist. So, Dr. Salim is a famous Indian ornithologist in India. See, he studied about birds. See, you know, birds are very beautiful. He interested about birds. So, birdsನ ನೋಡಿ ಆ birdsನ ಬಗ್ಗೆ ತಿಳ್ಕೊಳ್ಳಲಿಕ್ಕೆ ಅವರು birdsನ ಬಗ್ಗೆ ತುಂಬಾ ಸ್ಟಡಿ ಮಾಡಿ he wrote many books about birds behavior. Okay, so he is a greatest famous Indian ornithologist. Okay, yes. See, some facts about birds are, see, you know, peacock is a national bird of India. So, ನಮ್ಮ ಇಂಡಿಯಾದ ನ್ಯಾಷನಲ್ ಬರ್ಡ್ ಯಾವುದು peacock. And biggest bird ostrich. See, normally this biggest bird ostrich cannot fly. They have wings but they run very fast and they lay big eggs. Depending upon their body, they lay eggs that much of big eggs. ಸೊ ಅದರ ಬಾಡಿಗೆ ತಕ್ಕ ಹಾಗೆ ಮೊಟ್ಟೆಗಳನ್ನು ಇಡೋದಕ್ಕೆ ಹೋಗುತ್ತೆ. ಸೊ ನಾರ್ಮಲಿ ಆಸ್ಟ್ರಿಚ್ ಪಕ್ಷಿ ನಮಗಿಂತ ದೊಡ್ಡದಾಗಿರುತ್ತೆ. ದೇ ಹ್ಯಾವ್ ಅ ಹೆವಿ ಬಾಡಿ ಆಲ್ಸೋ. ಆ್ಯಂಡ್ ನೆಕ್ಸ್ಟ್ ಔಲ್. ಸಿ, ಔಲ್ ಈಸ್ ಅ ನೈಟ್ ಬರ್ಡ್. ಸೊ ಇದು ಕಾಮನ್ ಆಗಿ ರಾತ್ರಿ ಹೊತ್ತು ಮಾತ್ರ ಎದ್ದಿರುತ್ತೆ. ಯಾಕೆಂದರೆ ಹಗಲೊತ್ತು ಅದಕ್ಕೆ ಕಣ್ಣು ಕಾಣೋದಿಲ್ಲ. ಇಟ್ಸ್ ಓನ್ಲಿ ವೇಕಪ್ ಇನ್ ದ ನೈಟ್ ಟೈಮ್. ಸಿ, ನಾರ್ಮಲಿ ಒನ್ ಆಫ್ ದ ಸ್ಪೆಷಲ್ ಫ್ಯೂಚರ್ ಇನ್ ದಿಸ್ ಔಲ್ ಈಸ್ ದೇ ಟರ್ನ್ ದೇರ್ ನೆಕ್ ಬ್ಯಾಕ್ವರ್ಡ್ ಆಲ್ಸೋ. ಸೊ ಬ್ಯಾಕ್ವರ್ಡ್ ಅಂದರೆ ಈಗ ಕಾಮನ್ ಆಗಿ ಈಗ ನನ್ನ ಹಿಂದೆ ಈಗ ಬೋರ್ಡ್ ಇದೆ. ಸೊ ಇಲ್ಲಿ ಬೋರ್ಡಲ್ಲಿ ಏನು ಬರೆದಿದೆ ಅಂದರೆ ಓದಬೇಕು ಅಂತ ನಾನೇನು ಮಾಡಬೇಕು, ಹೀಗೆ ತಿರುಗಬೇಕು ಅಲ್ಲ. ಸೊ ಇಲ್ಲಿ ನಮ್ಮ ಬೋರ್ಡ್ ಮೇಲೆ ಏನಿದೆ ನಾನು ನೋಡಲಿಕ್ಕೆ ಏನು ಮಾಡಬೇಕು, ಹೀಗೆ ಟರ್ನ್ ಆಗಿ ನಾನು ಓದಬೇಕು. ಸೊ ಅಬ್ಬಬ್ಬ ಅಂದರೆ ನಾನು ಇಷ್ಟು ಮಾತ್ರ ಮೂವ್ ಮಾಡ್ಬೋದು ಹೆಡ್ನ. ಬಟ್ ಇನ್ ಔಲ್ ದೇ ಮೂವ್ ದೇರ್ ಹೆಡ್ ಬ್ಯಾಕ್ವರ್ಡ್ಸ್ ಆಲ್ಸೋ. ಅದು ಹೀಗೇ ಇರುತ್ತೆ. ಸೊ ಅದರ ಬಾಡಿ ಹೀಗೆ ಇರುತ್ತೆ. ಅದರ ಕತ್ತು ಮಾತ್ರ ಪೂರ್ತಿ ಟರ್ನ್ ಆಗಿ ಅಲ್ಲಿ ಬೇಕಾದ್ರೆ ಏನಿದೆ ಅಂತ ನೋಡೋಷ್ಟು ಕೆಪಾಸಿಟಿ
ಔಲ್ ಇರುತ್ತೆ. ಸೊ ಇಟ್ಸ್ ಲೈಕ್ ಅ ಗೋಸ್ಟ್. ಸೊ ಈಗ ಗೋಸ್ಟ್ ಪಿಕ್ಚರ್ಗಳಲ್ಲಿ ನೋಡಿರ್ತಿರಲ್ಲ, ಸೊ ಏನು ಮಾಡುತ್ತೆ, ಹಿಂಗೆ ಟರ್ನ್ ಆಗುತ್ತಲ್ಲ ಕೆಲವೊಂದು ಹೆಡ್ಗಳು. ಸೊ ಲೈಕ್ ದಟ್ ಔಲ್ ಹೆಡ್ಸ್ ಆಲ್ಸೋ ಸಿ ಬ್ಯಾಕ್ವರ್ಡ್ಸ್ ಥಿಂಗ್ಸ್. ಸೊ ಇದರ ಐಸ್ ಹೀಗೆ ಫ್ರಂಟ್ ಇರುತ್ತೆ. ಸೊ ಬಟ್ ದೇ ಕ್ಯಾನ್ ಸಿ ಈಸಿಲಿ ಬ್ಯಾಕ್ವರ್ಡ್ಸ್. ಹೇಗೆ ಅಂದರೆ ಅದರ ಕತ್ತು ಪೂರ್ತಿಯಾಗಿ ತಿರುಗುತ್ತೆ, ನಮಗೆ ತಿರುಗಿಸೋಕೆ ಬರೋದಿಲ್ಲ. ಬಟ್ ಔಲ್ ಬರ್ಡ್ಸ್ ದೇ ಕ್ಯಾನ್ ಈಸಿಲಿ ಟರ್ನ್ ದೇರ್ ಹೆಡ್ ಬ್ಯಾಕ್. ಈಗ ಹಿಂದೆ ಇದ್ದನ್ನು ನೋಡಬೇಕಂದ್ರೆ ನಾವು ಹಿಂದೆ ತಿರುಗಿ ಹೀಗೆ ಓದಬೇಕು. ಎ ಪರ್ಸನ್ ಹೂ ಸ್ಟಡಿ ಅಬೌಟ್ ಬರ್ಡ್ಸ್. ಬಟ್ ಔಲ್ ಬರ್ಡ್ ದೇ ಕ್ಯಾನ್ ಟರ್ನ್ ದೇರ್ ಓನ್ಲಿ ಹೆಡ್. ಸೊ ಅದರ ಹೆಡ್ನ ಮಾತ್ರ ತಿರುಗಿಸಿ ಏನು ಮಾಡುತ್ತೆ, ಇದನ್ನು ರೀಡ್ ಮಾಡೋಷ್ಟು. ಬಟ್ ದೇ ಕ್ಯಾನ್ ನಾಟ್ ರೀಡ್. ಸೊ ಬರ್ಡ್ಸಿಗೆ ಔಲಿಗೆ ಓದಲಿಕ್ಕೆ ಬರೋದಿಲ್ಲ. ಓಕೆ, ಎಸ್, ರೈಟ್. ನೆಕ್ಸ್ಟ್ ಈಸ್ ಅಬೌಟ್ ಅ ಪಿಜನ್ ಬರ್ಡ್. ಸಿ, ಪಿಜನ್ ಈಸ್ one of the bird. See, that one helps to send as a messenger. So messenger ಆಗಿ ವರ್ಕ್ ಮಾಡ್ತಾ ಇತ್ತು. ಬಟ್ nowadays we use mobiles and post. See, these all things for messenger. But before these things they use birds, which one, pigeon, as a messenger. See, normally this pigeon is likes to stay with the human beings. So human beings ಜೊತೆ ಈಸಿಯಾಗಿ ಅದು ಸೆಟಲ್ ಆಗುತ್ತೆ, ಈಸಿಯಾಗಿ ಲೈಫ್ನ ಸರ್ವೈವ್ ಮಾಡುತ್ತೆ. ದೇ ಲೈಕ್ಸ್ ಟು ಸ್ಟೇ ವಿತ್ ದ ಹ್ಯೂಮನ್ ಬೀಯಿಂಗ್ಸ್. ಆ್ಯಂಡ್ ಸಿ ದಿಸ್ ನಾರ್ಮಲಿ ಪಿಜನ್ ಈಸ್ ಯೂಸ್ಡ್ ಆಸ್ ಅ ಮೆಸೆಂಜರ್. ಸೊ ರಾಜರ ಕಾಲದಲ್ಲೆಲ್ಲ ಮೆಸೇಜ್ನ ಕಳಿಸ್ಬೇಕಂದ್ರೆ ಏನು ಮಾಡ್ತಾಯಿದ್ರು, ಪಿಜನ್ನ ಕಾಲಿಗೆ ಏನು ಮಾಡ್ತಾಯಿದ್ರು, ಒಂದು ನೋಟ್ಸ್ನ ಏನಾದರೂ ಒಂದು ಬರೆದಿರೋದನ್ನು ಕಟ್ಬಿಟ್ಟು ಕಳಿಸ್ತಾಯಿದ್ರು. ಸೊ ಅದಕ್ಕೆ ವೆಲ್ ಟ್ರೈನ್ ಸಹಿತ ಮಾಡ್ತಾಯಿದ್ರು. ಇವ್ರ ಹತ್ರನೇ ಹೋಗಬೇಕು, ಹೀಗೆ ಕೊಡಬೇಕು ಅಂತ ತುಂಬ ಚೆನ್ನಾಗಿ ಪಿಜನ್ಗೆ ಸಜೆಸ್ಟ್ ಮಾಡ್ತಾಯಿದ್ರೆ, ಹೇಳ್ಕೊಡ್ತಾಯಿದ್ರು. ಆ್ಯಂಡ್ ಪಿಜನ್ ಕ್ಯಾನ್ ಫ್ಲೈ ಲಾಂಗ್ ಡಿಸ್ಟೆನ್ಸ್. ಸೊ ತುಂಬ ಹೊತ್ತು ಲಾಂಗ್ ಡಿಸ್ಟೆನ್ಸ್ ಫ್ಲೈ ಮಾಡುವಂಥ ಕೆಪಾಸಿಟಿ ಇರೋದು ಪಿಜನ್ಗೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಅ ಹಮ್ಮಿಂಗ್ ಬರ್ಡ್. ಸಿ, ಹಮ್ಮಿಂಗ್ ಬರ್ಡ್ ಇಸ್ ಅ ವೆರಿ ಸ್ಮಾಲೆಸ್ಟ್ ಬರ್ಡ್. So ostrich is the biggest bird, hummingbird is the smallest bird. So you know, learned hummingbird beaks are needle-like structure, is probing the nectar of flower, isn't it? And the hummingbird's eggs are also very small. So ಅದು ಸ್ಮಾಲ್ ಬರ್ಡು, ಅದರ ಎಗ್ಸು ಅಷ್ಟೇ ಸ್ಮಾಲ್ ಇರುತ್ತೆ. ಆ್ಯಂಡ್ ಹಮ್ಮಿಂಗ್ ಬರ್ಡ್ ಕ್ಯಾನ್ ಫ್ಲೈ ಬ್ಯಾಕ್ವರ್ಡ್ ಆಲ್ಸೋ. ಸೊ ಬ್ಯಾಕ್ವರ್ಡ್ ಅಂದರೆ ಏನು ಗೊತ್ತಾ? ಸೊ ಹೀಗೆ ಹಾರೋದು ಕಾಮನ್ನು, ಸೊ ಫ್ರಂಟ್ ಹಾರೋದು ಕಾಮನ್ನು. ಬಟ್ ದಿಸ್ ಹಮ್ಮಿಂಗ್ ಬರ್ಡ್ಸ್ ಕ್ಯಾನ್ ಫ್ಲೈ ಬ್ಯಾಕ್ವರ್ಡ್. ಸೊ ಬ್ಯಾಕ್ವರ್ಡ್ ಅಂದರೆ ಹಿಂದಿಂದನೂ ಹಾರುತ್ತೆ, ಹೀಗೂ ಹಾರುತ್ತೆ, ಹೀಗೂ ಹಾರುತ್ತೆ. ಸೊ ವಿಚ್ ಒನ್? ಹಮ್ಮಿಂಗ್ ಬರ್ಡ್. ಓಕೆ, ಎಸ್. ಸಿ, ದೀಸ್ ಆರ್ ಆಲ್ ಅಬೌಟ್ ಬರ್ಡ್ಸ್. ಸಿ, ನಿಮಗೆ ಬರ್ಡ್ಸ್ ಬಾತ್ ಬಗ್ಗೆ ಗೊತ್ತಿದೆನಾ? ಸೊ ಬರ್ಡ್ಸ್ ಬಾತ್ ಅಂದರೆ, ಸೊ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ birds. So we should take care of birds. Why? Because see, nowadays birds are disappearing from our surroundings. Why? Because many factors, for pollution, noise pollution and air pollution, and we are going to build many mobile towers. See, these electro signals are disturbing to these birds. So that's why we cannot see birds nowadays in our surroundings. So ಮೊದಲೆಲ್ಲ ಎಷ್ಟೊಂದು ಗುಬ್ಬಚ್ಚಿಗಳೆಲ್ಲ ನೋಡ್ತಾ ಇದ್ವಿ, ಪಿಜನ್ ನೋಡ್ತಾ ಇದ್ವಿ, ಪ್ಯಾರಟ್ ನೋಡ್ತಾ ಇದ್ವಿ ನಮ್ಮ ಸರೌಂಡಿಂಗ್ಸ್. ಸೊ ಬಟ್ ನಾವು ಇಟ್ಸ್ ಕೆನಾಟ್. ವೈ? ಬಿಕಾಸ್ ಸಿ, ನಮ್ಮ ಸುತ್ತಮುತ್ತ ತುಂಬ ಪೊಲ್ಯೂಷನ್ ಆಗ್ತಾ ಇದೆ. ಹಾಗೆ ಮೊಬೈಲ್ ಟವರ್ಗಳ ಸಿಗ್ನಲ್ಸ್ ಏನು ಮಾಡುತ್ತೆ, ಬರ್ಡ್ಸ್ನ ಕಿಲ್ ಮಾಡ್ತಾ ಇದೆ. ಸೊ ಹಾಗಾಗಿ ಬರ್ಡ್ಸ್ಗಳು ಇತ್ತೀಚೆಗೆ ಸಿಟೀಸಲ್ಲಿ ಕಮ್ಮಿ ಆಗ್ತಾ ಇದೆ. ಸೊ ಯು ಶುಡ್ ಟೇಕ್ ಕೇರ್ ಆಫ್ ಬರ್ಡ್ಸ್. ಸೊ ನಾವು ಬರೀ ನಮ್ಮ ಪೆಟ್, ಸೊ ನಮ್ಮ ಮನೇಲಿರೋವಂಥ ಬರ್ಡ್ಸ್ನ ಅಷ್ಟೇ ಸಾಕೋದಲ್ಲ. ಸೊ ಯು ಶುಡ್ ಕೀಪ್ ಬರ್ಡ್ಸ್ ಬಾತ್. ಮೀನ್ಸ್ ಒಂದು ಬೌಲಲ್ಲಿ ನೀರನ್ನ ಟೆರೆಸ್ ಮೇಲೆ ಇಡೋದು, ಅಥವಾ ಕಾಳು ಗ್ರೇನ್ಸ್ಗಳನ್ನು ಇಡೋದು. ಸೊ ನಾರ್ಮಲಿ ಇನ್ ಸಮ್ಮರ್ ಸೀಸನ್ ಬರ್ಡ್ಸ್ ಆರ್ ಗೆಟಿಂಗ್ ಸ್ಟ್ರೈನ್. ಸೊ ಬರ್ಡ್ಸ್ಗಳಿಗೆ ಸ್ಟ್ರೈನ್ ಆಗುತ್ತೆ. ಸೊ ಹಾಗಾಗಿ ದೇ ಗೋಯಿಂಗ್ ಟು ಸರ್ಚ್ ಫುಡ್ ಆ್ಯಂಡ್ ವಾಟರ್. ಸೊ ಇನ್ ದಟ್ ಟೈಮ್ ಯು ಜಸ್ಟ್ ಕೀಪ್ ಸ್ಮಾಲ್ ಬೌಲ್ ವಾಟರ್ ಇಟ್ಟರೆ ಏನು ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ. ಹಾಗೆ ಸ್ವಲ್ಪ ಕಾಳುಗಳನ್ನು ಹಾಕಿ, ಸೊ ತುಂಬ ಅಲ್ಲ, ಸ್ವಲ್ಪ ಇಷ್ಟು ಕಾಳನ್ನು ಏನು ಮಾಡಿ, ಜೋವಾರು, ರಾಗಿ, ರೈಸ್, ಸೊ ಈ ಥರ ಕಾಳನ್ನ ಒಂದು ಸಣ್ಣ ಬೌಲ್ ಮಾಡಿಡಿ. ಸೊ ಫಸ್ಟು ಒಂದು ವೀಕಿಗೆ ನಮಗೆ ಬಂದುಬಿಡಲ್ಲ ಬರ್ಡ್ಸ್, ಒಂದು ವಾರ ಆಗುತ್ತೆ. ಸೊ ಒಂದು ಸ್ವಲ್ಪ ದಿನ ಅದು ಅಟ್ಯಾಚ್ ಆಗಬೇಕು. ಸ್ವಲ್ಪ ದಿನಕ್ಕೆ ಏನು ಮಾಡುತ್ತೆ, ಅದಕ್ಕೆ ರೂಢಿ ಆಗುತ್ತೆ. ಸೊ ಡೈಲಿ ಬಂದು ಅದೇನು ಮಾಡುತ್ತೆ, ತಿನ್ಕೊಂಡು ಹೋಗುತ್ತೆ. ಸೊ ಎಲ್ಲ ಲಿವಿಂಗ್ಸ್ ಆರ್ಗ್ಯಾನಿಸಮ್ಸಿಗೂ ಫುಡ್ ಮೇಲೆ ಅದರದ್ದೇ ಆದಂಥ ರೈಟ್ಸ್ ಇದೆ ಅಲ್ವಾ. ಸೊ ನಾವಷ್ಟೇ ಲಿವಿಂಗ್ ಬೀಯಿಂಗ್ಸ್ ಅಲ್ಲ, ಅನಿಮಲ್ಸ್, ಬರ್ಡ್ಸು ಲಿವಿಂಗ್ ಬೀಯಿಂಗ್ಸ್. ಸೊ ದಟ್ ವೈ ಸೊ ಯು ಶುಡ್ ಟೇಕ್ ಕೇರ್ ಆಫ್ ಬರ್ಡ್ಸ್. ಸೊ ಬರ್ಡ್ಸ್ ಅನ್ನೋದು ತುಂಬ ಸ್ಪೆಷಲ್ ಇದೆ. ಹಾಗೆ ಸ್ಪೆಷಲ್ ಕ್ರಿಯೇಚರ್ಸ್ ಆಲ್ಸೋ. ಡೋಂಟ್ ಹಂಟ್ ಬರ್ಡ್ಸ್. ಸೊ ಬರ್ಡ್ಸ್ನ ಹಂಟ್ ಮಾಡಬೇಡಿ. ಸೊ ಡೋಂಟ್ ಟಾರ್ಚರ್, ಡೋಂಟ್ ಹರ್ಟ್ birds also. It's a very beautiful and also it's very sensitive also. You should take care of birds.
Okay, yes. Thank you, my dear students.